ಪ್ರಿಯ ವಿದ್ಯಾರ್ಥಿಗಳೇ, ತುಂಬ ವಿದ್ಯಾರ್ಥಿಗಳ ಕನಸು ಇರ್ಬೋದು ಏನಂದರೆ ಪೈಲಟ್ ಆಗಬೇಕು ಅನ್ನೋ ಒಂದು ಕನಸು ಇಟ್ಕೊಂಡಿರೋಂಥ ವಿದ್ಯಾರ್ಥಿಗಳು ತುಂಬ ಇದ್ದಾರೆ. ಅಂಥವ್ರಿಗಾಗಿ ಇವತ್ತು ಒಂದು ಪೈಲಟ್ ಕೋರ್ಸಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅದು ಯಾವುದು ಅಂದರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಅರನ್ ಅಕಾಡೆಮಿಕ್ ಅಂಥೇಳಿ IGRUA ಅಂಥೇಳಿ ಒಂದು ಪೈಲಟ್ ಟ್ರೈನಿಂಗ್ ಸೆಂಟರ್ ಅದ್ರ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೇನೆ. ಇದು ಒಂದು ನಮ್ಮ ಇಂಡಿಯಾದಲ್ಲಿರೋ ಅಂಥ ಪ್ರೀಮಿಯರ್ ಪೈಲಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಅಂಥೇಳಿ. ಇದು 1985ರಲ್ಲಿ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅವರು ಸ್ಟಾರ್ಟ್ ಮಾಡಿರೋ ಅಂಥದ್ದು. ಉತ್ತರ ಪ್ರದೇಶಲ್ಲಿ ಈ ಕಾಲೇಜ್ ಇದೆ. ಇದನ್ನು ರಾಜೀವ್ ಗಾಂಧಿ ಗೊತ್ತಿರ್ಬೋದು ನಿಮಗೆ, ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥವ್ರು, ಅವರು ಇದನ್ನು ಇನಾಗ್ರೇಟ್ ಮಾಡಿರೋ ಅಂಥ ಕಾಲೇಜು. ಹೈ ಕ್ವಾಲಿಟಿ ಟ್ರೈನಿಂಗ್ ಆಸ್ಪಿರೆಂಟ್ ಪೈಲಟ್ಸ್ ಏನಿದೆ, ಈ ಇಂದಿರಾ ಗಾಂಧಿ ಅರ್ಬನ್ ಅಕಾಡೆಮಿ ಏನಿದೆ ಅದು ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಯಾರ್ಯಾರು ಪೈಲಟ್ ಆಗಬೇಕು ಅಂತಿದ್ದೀರಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋ ಅಂಥ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟು ನಮ್ಮ ಇಂಡಿಯಾದಲ್ಲಿ ಉತ್ತರ ಪ್ರದೇಶದಲ್ಲಿದೆ. 1985ರಿಂದನೂ ಕಾರ್ಯನಿರ್ವಹಿಸ್ತಾ ಇದೆ. ಒಂದು ಉತ್ತಮವಾದ ಪೈಲಟ್ ಟ್ರೈನಿಂಗ್ ಸೆಂಟರ್ ಇದಾಗಿದೆ. ರಾಜೀವ್ ಗಾಂಧಿ ಅವರು ಇದನ್ನು ಇನಾಗ್ರೇಷನ್ ಮಾಡಿ ಸ್ಟಾರ್ಟ್ ಮಾಡಿರೋ ಅಂಥ ಕಾಲೇಜ್ ಇದು. ಇಲ್ಲಿ ಯಾವ್ಯಾವೆಲ್ಲ ಕೋರ್ಸ್ ಇದೆ ಅಂತಂದರೆ BSc ಏವಿಯೇಷನ್ ಇದೆ, 3 years ಡಿಗ್ರಿ ಪ್ರೋಗ್ರಾಮ್ ವಿತ್ ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್ ಲೈಸೆನ್ಸ್ ಟ್ರೈನಿಂಗ್ ಕೊಡ್ತಾರೆ ಅದರದ್ದು. ಅದೇ ರೀತಿ CPL ಅಂತ ಬರುತ್ತೆ, ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಅಂತೇಳಿ, ಇದೊಂದಿದೆ. ಅದೇ ರೀತಿ ಸ್ಪೆಷಲೈಸ್ಡ್ ಕೋರ್ಸಸ್ಸು, ಫ್ಲೈಟ್ ಇನ್ಸ್ಟ್ರಕ್ಟರ್ ಇರ್ಬೋದು ಟ್ರೈನಿಂಗು, ಮಲ್ಟಿ ಇಂಜಿನ್ ಇಂಡೋರ್ಸ್ಮೆಂಟು ಮತ್ತು ಟೈಪ್ ರೈಟಿಂಗ್, ಈ ಥರದ್ದೆಲ್ಲ ಕೋರ್ಸಸ್ಸು ಇಲ್ಲಿ ಇದೆ. ಇದರಲ್ಲಿ 3 ಥರ ಡಿವೈಡ್ ಮಾಡ್ತಾರೆ. ಏನೇನು ಅಂದರೆ ಗ್ರೌಂಡ್ ಟ್ರೈನಿಂಗು, ಸಿಮ್ಯುಲೇಷನ್ ಟ್ರೈನಿಂಗು ಮತ್ತು ಫ್ಲೈಯಿಂಗ್ ಟ್ರೈನಿಂಗ್ ಅಂತೇಳಿ. ಈ ಗ್ರೌಂಡ್ ಟ್ರೈನಿಂಗಲ್ಲಿ ಏರ್ ನೇವಿಗೇಷನ್ ಇರುತ್ತೆ, ಏವಿಯೇಷನ್ ಮೆಟ್ರೋಲಜಿ, ಏರ್ ರೆಗ್ಯುಲೇಷನ್ಸು, ಏರ್ ಫ್ರೇಮ್ಸ್, ಇಂಜಿನಿಯರ್ಸ್, ಫ್ಲೈಟ್ ಪ್ಲ್ಯಾನಿಂಗ್, ಟೆಕ್ ಸ್ಪೆಸಿಫಿಕ್ ಎಕ್ಸೆಟ್ರಾ, ಈ ಥರದ್ದೆಲ್ಲ ಈ ಗ್ರೌಂಡ್ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ. ಅದೇ ಸಿಮ್ಯುಲೇಟರ್ ಟ್ರೈನಿಂಗಲ್ಲಿ 20 hours CPT ಇರುತ್ತೆ, ಅಂದರೆ ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್ ಫಾರ್ ಸಿಂಗಲ್ ಏರ್ಕ್ರಾಫ್ಟಲ್ಲಿ ಹೇಳ್ಕೊಡ್ತಾರೆ. ಅದೇ ರೀತಿ ಫ್ಲೈಯಿಂಗ್ ಟ್ರೈನಿಂಗಲ್ಲಿ 200 hours ಫ್ಲೈಯಿಂಗ್ ಟ್ರೈನಿಂಗ್ ಇರುತ್ತೆ. CPL ಆ್ಯಸ್ ಪರ್ DGCA ರಿಕ್ವೈರ್ಮೆಂಟ್ಸ್ ಏನಿದೆ ಅದ್ರ ಮುಖಾಂತರ 200 hours ನಿಮಗೆ ಫ್ಲೈಯಿಂಗ್ ಟ್ರೈನಿಂಗ್ ಕೊಡೋ ಅಂಥ ಒಂದು ಕೋರ್ಸು. ಈ ಥರ ಈ ಕೋರ್ಸ್ಗಳಲ್ಲಿ 3 ಥರ ಡಿವೈಡ್ ಮಾಡಿಕೊಂಡು ಕೋಚಿಂಗ್ ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಸೀಟ್ ಮೆಟ್ರಿಕ್ಸ್ ಯಾವ ಥರ ಇರುತ್ತೆ ಅಂದರೆ 100 ಸ್ಟೂಡೆಂಟ್ಸ್ನ ಮಾತ್ರ ತೊಗೊತಾರೆ. ಇಂಟೇಕ್ 100 ಸ್ಟೂಡೆಂಟ್ಸ್ ಇದೆ. ಅದರಲ್ಲಿ ಜನರಲ್ ಅವ್ರಿಗೆ 40% ಸೀಟ್ ಇದೆ, SC ಅವ್ರಿಗೆ 8 ಸೀಟ್ ಇದೆ, SC ಅವ್ರಿಗೆ 15, EVS ಅವ್ರಿಗೆ 10 ಇದೆ, OBC ಅವ್ರಿಗೆ 27 ಸೀಟ್ಸ್ ಇದೆ. ಟೋಟಲ್ 100 ಸೀಟ್ಸಲ್ಲಿ ಕ್ಯಾಟಗರಿ ವೈಸ್ ಈ ಥರ ಡಿವೈಡ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೊತಾರೆ. ಅದೇ ರೀತಿ ಇದಕ್ಕೆ ಸೇರಬೇಕು ಅಂದರೆ ಎಲಿಜಿಬಿಲಿಟಿ ಏನು ಅಂತಂದರೆ ಯಾರೆಲ್ಲ ಸೇರಬೇಕು ಅಂತಿದ್ರೆ ಅವರ ವಯಸ್ಸು ಬಂದು 17 ವರ್ಷ ಆಗಿರಬೇಕು, 17 ವರ್ಷದ ಒಳಗಡೆನೇ ಇರಬೇಕು, ಇಲ್ಲ 17 ವರ್ಷ ಆಗಿರಬೇಕು. ಅದೇ ರೀತಿ ಎಜುಕೇಷನ್ ಏನಾಗಿರಬೇಕು ಅಂದರೆ 10+2 ಆಗಿರಬೇಕು. ಫಿಸಿಕ್ಸು, ಮ್ಯಾಥ್ಸು ಮತ್ತು ಕಂಪಲ್ಸರಿ ಸಬ್ಜೆಕ್ಟ್ಸ್ ಆಗಿರಬೇಕು. ಮಿನಿಮಮ್ 50% ಮಾರ್ಕ್ಸ್ ಇರಬೇಕು ಅಂತ ಹೇಳ್ತಾರೆ. ಈಗ ಒಂದು ಹೊಸ ರೆಗ್ಯುಲೇಷನು ಆಗಿದೆ. ಆರ್ಟ್ಸ್ ಓದಿರೋರು ಸಹ ಮತ್ತು ಕಾಮರ್ಸ್ ಓದಿರೋರು ಸಹ ಇದಕ್ಕೆ ಜಾಯ್ನ್ ಆಗ್ಬೋದು ಅಂತ. ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಇಲ್ಲ. ಸದ್ಯಕ್ಕೆ ಸೈನ್ಸ್ ಓದಿರೋರಿಗೆ ಎಲಿಜಿಬಿಲಿಟಿ ಇದೆಯಾ ನೋಡಿ. ಆರ್ಟ್ಸು ಮತ್ತು ಕಾಮರ್ಸ್ ಅವರು ಸಹ ಅಪ್ಲೈ ಮಾಡ್ಬೋದು ಅಂದರೆ ನೋಡಿಬಿಟ್ಟು ಅಪ್ಲೈ ಮಾಡಿ. ಮೆಡಿಕಲ್ ಫಿಟ್ನೆಸ್ಸು ಬೇಕಾಗುತ್ತೆ, ಅಂದರೆ ಕ್ಲಾಸ್ 1 ಮೆಡಿಕಲ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಅಂದರೆ ಸ್ಟ್ಯಾಂಡರ್ಡ್ ಫಿಟ್ನೆಸ್ ಇರಬೇಕು ಅಂತ ಅನಿಸುತ್ತೆ. ಪ್ಲೇಸ್ಮೆಂಟ್ ಅಂತ ಬಂದಾಗ 100% ಪ್ಲೇಸ್ಮೆಂಟ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಒಂದು ನಮ್ಮ ಇಂಡಿಯಾದಲ್ಲಿರೋಂಥ ಒಂದು ಉತ್ತಮವಾದ ಪೈಲಟ್ ಟ್ರೈನಿಂಗ್ ಸೆಂಟರ್ ಇದು. ಹಂಗಾಗಿ ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲರಿಗೂ ಒಳ್ಳೊಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗಿರೋ ರೆಕಾರ್ಡ್ಸ್ ಎಲ್ಲ ಇದೆ. ಗ್ಯಾರಂಟಿ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಕೊಡ್ತಾರೆ. ಹಂಗಾಗಿ ಒಂದು 100% ಪ್ಲೇಸ್ಮೆಂಟ್ ಇರೋ ಅಂಥ ಕಾಲೇಜು ಸಹ ಕೋರ್ಸು ಸಹ ಇದಾಗಿದೆ. ಅದೇ ರೀತಿ ಕೋರ್ಸ್ ಫೀಸ್ ಅಂತ ಬಂದಾಗ ನಿಮಗೆ ಹೇಳಲೇಬೇಕಾಗುತ್ತೆ. ಇದು ಒಂದು ಫೀಸ್ ಬಂದು ತುಂಬ ಹೆವಿ ಇದೆ. ಅಂದರೆ ಯಾಕೆಂದರೆ ನೀವು ಒಂದು ಟೈಮ್ ಫ್ಲೈಟಲ್ಲಿ ಓಡಿಸ್ಬೇಕು ಅಂದ್ರೇ ಎಷ್ಟೋ ಕಾಸ್ಟ್, 1 hourಗೆ ಎಷ್ಟೋ ಖರ್ಚು ಬೀಳುತ್ತೆ. ಅದರಲ್ಲಿ ನೀವು 200 hours ನೀವು ಫ್ಲೈಟಲ್ಲಿ ಟ್ರೈನಿಂಗ್ ಮಾಡ್ತೀರಿ. ಹಂಗಾಗಿ ಇದ್ರ ಫೀಸು ಎಕ್ಸ್ಪೆನ್ಸಸ್ಸು ಜಾಸ್ತಿ ಇರುತ್ತೆ. ಅಂದರೆ ನಿಮಗೆ ಈ ಕೋರ್ಸ್ ಮುಗಿಯೋ ಅಷ್ಟೊತ್ತಿಗೆ ನಿಯರ್ಲಿ 45 lakhs ಆಗೋ ಅಷ್ಟು ಖರ್ಚು ಬರುತ್ತೆ.
ಅದೇ ರೀತಿ ಪ್ಲಸ್ 2.5 ಲ್ಯಾಕ್ಸ್ ಬರುತ್ತೆ. ಯೂನಿಫಾರಮ್ ಇರ್ಬೋದು, ಸ್ಟಡಿ ಮೆಟೀರಿಯಲ್ಲು, ನೇವಿಗೇಷನ್ ಕಂಪ್ಯೂಟರ್ ಅಂತ ಬರುತ್ತೆ, ಹೆಡ್ಫೋನ್ಸು, ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸು, ಪ್ರೀಮಿಯಮ್ಮು, ಪ್ರತಿಯೊಂದು ಎಲ್ಲ ಸೇರಿ 47.8 ಲ್ಯಾಕ್ವರೆಗೂ ನಿಮಗೆ ಖರ್ಚು ಬರೋ ಅಂಥ ಒಂದು ಕೋರ್ಸು. ಅದೇ ರೀತಿ ಇದಕ್ಕೆ ನೀವು ಬೇಕಾದ್ರೆ ಬ್ಯಾಂಕ್ ಲೋನ್ಸ್ ಎಲ್ಲ ಅವೈಲಬಲ್ ಇರುತ್ತೆ. ನೀವು ಇದಕ್ಕೆ ಈ ಕೋರ್ಸಿಗೆ ಜಾಯ್ನ್ ಆಗಿದ್ದೀರ ಅಂದರೆ ನಿಮಗೆ ಬ್ಯಾಂಕ್ ಲೋನ್ಸು ಸಹ ಸಿಗೋ ಅಂಥ ಒಂದು ಕೋರ್ಸ್ ಆಗಿದೆ ಇದು. ಇದರ ಅಡ್ಮಿಷನ್ ಪ್ರೋಸೆಸ್ ಯಾವ ಥರ ಇದೆ ಅಂದರೆ, ನೀವು ಆನ್ಲೈನ್ ಟೆಸ್ಟ್ ಬರೀಬೇಕಾಗತ್ತೆ. ಅದರಲ್ಲಿ ಜನರಲ್ ಇಂಗ್ಲೀಷು, ಮ್ಯಾಥಮೆಟಿಕ್ಸು, ಫಿಸಿಕ್ಸು, ರೀಸನಿಂಗು ಮತ್ತು ಕರೆಂಟ್ ಅಫೇರ್ಸ್ ಇರುತ್ತೆ. ಅದಾದಮೇಲೆ ಒಂದು ಪೈಲಟ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತಾರೆ, ಎವ್ಯಾಲ್ಯೂಯೇಟ್ ಮಾಡ್ತಾರೆ ನಿಮ್ಮ ಸ್ಕಿಲ್ ಬಗ್ಗೆ. ಅದೇ ಥರ ಆಪ್ಟಿಟ್ಯೂಡ್ ಫಾರ್ ಪೈಲಟಿಂಗ್ ಅದ್ರ ಬಗ್ಗೆ ನಿಮಗೆ ಚೆಕ್ ಮಾಡೋ ಅಂಥ ಒಂದು ಟೆಸ್ಟ್ ಇರುತ್ತೆ. ಪರ್ಸ್ನಲ್ ಇಂಟರ್ವ್ಯೂನೂ ಇರುತ್ತೆ. ಅಸೆಸ್ ಕಮ್ಯುನಿಕೇಷನ್ ಸ್ಕಿಲ್ ಯಾವ ಥರ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಏವಿಯೇಷನ್ ಏನಿದೆ, ಓವರ್ ಆಲ್ ಸಸ್ಟೈನಬಿಲಿಟಿ ಏನಿದೆ, ಅದ್ರ ಬಗ್ಗೆ ನಿಮಗೆ ಒಂದು ಪರ್ಸ್ನಲ್ ಇಂಟರ್ವ್ಯೂ ಇದೆ. ಈ ಥರ 3 ಸ್ಟೇಜಸಲ್ಲಿ ನಿಮ್ಮನ್ನು ಫಿಲ್ಟ್ರ್ ಮಾಡೋ ಅಂಥ ಇರುತ್ತೆ ಈ ಪ್ರೋಸೆಸ್ಸು. ಅಪ್ಲಿಕೇಶನ್ ಫೀಸ್ ಎಲ್ಲ ಎಷ್ಟಿದೆ ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇದರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಲಾಗಿನ್ ಆಗಿ ಅಲ್ಲಿ ನೀವು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇದರ ಅಪ್ಲಿಕೇಶನ್ ಫೀಸ್ ಏನಿದೆ ಅಂದರೆ, ಜನರಲ್ಲು, OBC ಮತ್ತು EWS ಅವ್ರಿಗೆ 12,000 ರೂಪಾಯಿ ಇರುತ್ತೆ. SC ST ಅವ್ರಿಗೆ ಯಾವುದೇ ರೀತಿ ಫೀಸ್ ಇಲ್ಲ. ಇದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಆ ಥರದ್ದು ಯಾವುದೇ ಫೀಸು ಇರಲ್ಲ. ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂದರೆ, ಇದು ಒಂದು ಆನ್ಲೈನ್ ಎಕ್ಸಾಮು. ಕ್ವಶನ್ಸ್ ಎಲ್ಲ ಆಬ್ಜೆಕ್ಟಿವ್ ಟೈಪ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 10+2 ಲೆವೆಲ್ದು. ನೆಗೆಟಿವ್ ಮಾರ್ಕ್ಸ್ ಏನಿರೋದಿಲ್ಲ. ಸಬ್ಜೆಕ್ಟ್ಸ್ ಎಲ್ಲ ಯಾವ್ಯಾವ್ದು ಇರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಜನರಲ್ ಅವೇರ್ನೆಸ್ಸು, ಮ್ಯಾಥಮೆಟಿಕ್ಸು, ಫಿಸಿಕ್ಸು, ರೀಸನಿಂಗು ಆ್ಯಂಡ್ ಜನರಲ್ ಇಂಗ್ಲೀಷ್ ಈ ಥರ ಇರುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಬಂದು ಇದರ ಅಪ್ಲಿಕೇಶನ್ಸ್ ಎಲ್ಲ ಮೇನಲ್ಲಿ ಬಿಡ್ತಾರೆ. ಮೇ ಎಂಡಲ್ಲಿ ಲಾಸ್ಟ್ ಡೇಟ್ ಇರ್ತದೆ. ರಿಟರ್ನ್ ಎಕ್ಸಾಮ್ ಜೂನಲ್ಲಿದೆ. ಇಂಟರ್ವ್ಯೂ ಜೂನಲ್ಲೇ ನಡೆಯುತ್ತೆ. ಮತ್ತು ಜಾಯ್ನಿಂಗ್ ಡೇಟ್ ಬಂದು ಆಗಸ್ಟಲ್ಲಿ ನಿಮಗೆ ಕಾಲೇಜಸ್ ಸ್ಟಾರ್ಟ್ ಆಗೋಂಥ ಒಂದು ಕೋರ್ಸ್ ಇದು. ಯಾರೆಲ್ಲ ಪೈಲಟ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ ಅವ್ರಿಗೆ ಇದು ಒಂದು ಉತ್ತಮವಾದ ಕಾಲೇಜು. ಯಾಕೆಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಡೀತಾ ಇರೋವಂಥದ್ದು. ಗೌರ್ಮೆಂಟ್ ಆಫ್ ಇಂಡಿಯಾದವರು ಈ ಕೋರ್ಸ್ನ ನಡೆಸ್ತಾ ಇರೋ ಅಂಥದ್ದು. ಹಾಗಾಗಿ ಇದು ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಧೈರ್ಯವಾಗಿ ಸೇರ್ಕೋಬೋದು. ಮತ್ತು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅವರು ಸ್ಟಾರ್ಟ್ ಮಾಡಿರೋ ಅಂಥದ್ದು. ಹಾಗಾಗಿ ಉತ್ತರ ಪ್ರದೇಶಲ್ಲಿದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಪೈಲಟ್ ಆಗಬೇಕು ಅನ್ನೋರು, ಈ ಮಾಹಿತಿ ಅವ್ರಿಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೀವು ವೆಬ್ಸೈಟಲ್ಲಿ ಲಾಗಿನ್ ಆಗಿ ಅಪ್ಲಿಕೇಶನ್ನ ಈ ಕೋರ್ಸಿಗೆ ಸೇರೋ ಅಂಥವ್ರು ಹಾಕ್ಬೋದು. ಯಾರೆಲ್ಲ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ಎಜುಕೇಷನ್ ಮಾಹಿತಿ ಬಗ್ಗೆ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು.